Namaskaram. So, welcome back to the next video of dual nature of matter. Last video ನಾವು types of electron emission ಅಂತ ನೋಡಿದ್ವಿ. ನಿಮ್ದು ಬೇಸ್ ಬುಕ್ ನೋಡಿದ್ರೆ ನೆಕ್ಸ್ಟ್ ಟಾಪಿಕ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಸ್ಟಾರ್ಟ್ ಆಗ್ತದೆ. ಅದರೊಳಗೆ ಬೇರೆ ಬೇರೆ ಟೈಪ್ ಅವ್ರು ಕೊಟ್ಟಾರ್ರಿ. ಸ್ವಲ್ಪ ನಾನು ಈ ವಿಡಿಯೋದೊಳಗೆ ಏನು ಮಾಡ್ತೀನಿ, ಅವ್ರು ಯಾವ ಟೈಪ್ ಹೇಳ್ಯಾರಲ್ಲ, ಹರ್ಡ್ಸ್ ಅಬ್ಸರ್ವೇಷನ್, ಹಾಲ್ವಾಕ್ಸ್ ಆ್ಯಂಡ್ ಲೆನರ್ಡ್ಸ್ ಅಬ್ಸರ್ವೇಷನ್ ಅಂತ ಅವ್ರು ಕೊಟ್ಟಾರ. ಅಲ್ಲಿಗೆ ನಾವು ವಾಪಸ್ ಬರ್ತೀನಿ. ಆಮೇಲೆ ಇವತ್ತು ಈ ವಿಡಿಯೋದೊಳಗೆ ನಾವು ಎಕ್ಸಾಕ್ಟ್ಲಿ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಅದ್ರ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಆಮೇಲೆ ಹರ್ಡ್ಸ್ ಅಬ್ಸರ್ವೇಷನ್, ಲೆನರ್ಡ್ ಅಬ್ಸರ್ವೇಷನ್ ಎಲ್ಲ ವಾಪಸ್ ಬರಕ್ಕೆ ಬರ್ತೈತಿ. ಸೊ ಬಿಫೋರ್ ವಿ ಆ್ಯಕ್ಚುಲಿ ಸ್ಟಾರ್ಟ್, ಒನ್ ಪಾಯಿಂಟ್ ನೀವು ಕ್ಲಿಯರ್ ಮಾಡ್ಕೋಬೇಕು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನುವಂಥ ಫಿನಾಮಿನನ್ ಬೇರೆ ಬೇರೆ ಸೈಂಟಿಸ್ಟ್ ಸೇರಿ ಕಂಡುಹಿಡಿದಾರ. ಅಂದ್ರೆ ಎಲ್ಲ ಸೇರಿ ಬೊಮ್ಮೆ ಅಂತಲ್ಲ. ಹರ್ಡ್ಸು ತಾವೊಂದೇನೋ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ಅವಂಗದು ಕಂಡು ಬಂದೈತಿ, ಓಕೆ ಸಮಥಿಂಗ್ ಹಿಂಗೇನೋ ಆಗುತ್ತೆ ಅಂತ. ಹಾಲ್ವಾಕ್ ಇನ್ನೊಂದು ಬೇರೆ ಯಾವುದೋ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೂ ಇದ್ರದ್ದು ಒಂದಿಷ್ಟು ವಿಷಯಗಳು ಅವ್ನು ಗೊತ್ತಾಗ್ಯಾವ. ಹಂಗೆ ಲೈಕ್ ಪ್ಲ್ಯಾಂಕ್ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾನ, ಐನ್ಸ್ಟೀನ್ ಮಾಡ್ತಾನ. ಸೊ ಈ ರೀತಿ ಅದನ್ನು ಅಬ್ಸರ್ವ್ ಮಾಡಿರ್ತಾರೆ ಅವರು, ಬಟ್ ಡೀಟೇಲ್ ಸ್ಟಡಿ ಮಾಡಿ ಅದಕ್ಕೊಂದು ಥಿಯರಿ ಕೊಟ್ಟು ಇಕ್ವೇಶನ್ ಕೊಟ್ಟವ ಐನ್ಸ್ಟೀನ್. ಬಟ್ ಹರ್ಡ್ಸ್ನಿಂದನೂ ಅದು ಸ್ಟಾರ್ಟ್ ಆಗೈತಿ. ಈ ಕಡೆ ಹಾಲ್ವಾಕ್, ಲೆನರ್ಡ್, ಪ್ಲ್ಯಾಂಕ್, ಎವ್ರಿ ಒನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಬಟ್ ಮೇನ್ಲಿ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ಥಿಯರಿ ಕೊಟ್ಟಿದ್ದು ಐನ್ಸ್ಟೀನ್. ಸೊ ಹರ್ಡ್ಸಿಗೆ ಅದು ಯಾವ ರೀತಿ ಕಾಣಿಸ್ತು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ನೆಕ್ಸ್ಟ್ ಹಾಲ್ವಾಕ್, ಲೆನರ್ಡಿಗೆ ಅದು ಯಾವ ರೀತಿ ಕಾಣಿಸ್ತದ ವಾಪಸ್ ಬರೋಣ ಅಂತ. ಆಮೇಲೆ ಈಗ ಇನ್ ಜನರಲ್ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ನಾವು ನೋಡಿದ್ವಿ. ಒಂದು, ನಾವು ಹೀಟ್ ಕೊಟ್ಟು ಎಲೆಕ್ಟ್ರಾನ್ಸ್ ಅನ್ನ ಮೆಟಲ್ ಸರ್ಫೇಸ್ ಇಂದ ಹೊರಗೆ ಹಾಕ್ತೀವಿ. ಇನ್ನೊಂದು, ಲೈಟ್ ಕೊಡ್ತೀವಿ. ಲೈಟ್ ಎನರ್ಜಿ ಕೊಟ್ಟು ಎಲೆಕ್ಟ್ರಾನ್ಸ್ ಅನ್ನು ಹೊರಗೆ ಹಾಕುವಂತ ಪ್ರೊಸೆಸ್ಸಿಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೀತಾರೆ. ಅಲ್ಲಿ ಡೆಫಿನೇಷನ್ ಕೊಟ್ಟಿರ್ತಾರೆ, ಸ್ವಲ್ಪ ನೀವು ಅಲ್ಲೇ ಹುಡುಕಿದ್ರೆ ಪೇಜ್ನೊಳಗೆ. ದ ಫಿನಾಮಿನನ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಾಮ್ ದ ಮೆಟಲ್ ಸರ್ಫೇಸ್ ವೆನ್ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಈಸ್ ಇನ್ಸಿಡೆಂಟ್ ಆನ್ ದೆಮ್ ಅಂತ ಕೊಡ್ತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದೊಂದು ಮೆಟಲ್ ಸರ್ಫೇಸ್ ಅಂತ ಅನ್ಕೋ. ಈ ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ಇನ್ಸಿಡೆಂಟ್ ಆಗಿ ಅದರಿಂದ ಈ ಸರ್ಫೇಸ್ ಮೇಲೆ ಇರುವಂಥ ಎಲೆಕ್ಟ್ರಾನ್ಸ್ ಏನಾರ ಹೊರಗೆ ಬಂದ್ರೆ, ಆಮೇಲೆ ಆ ಲೈಟಿಗೆ ಸೂಟಬಲ್ ಫ್ರೀಕ್ವೆನ್ಸಿ ಇರಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಆಮೇಲೆ ಬರೋಣ. ಈಗ ಹಂಗ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡ್ತೀನಿ. ಇದೊಂದು ಮೆಟಲ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ರಿ. ಆಸ್ ಇಟ್ ಈಸ್ ಅ ಮೆಟಲ್ ಸರ್ಫೇಸ್, ಪ್ಲೆಂಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅದರೊಳಗೆ ಇರ್ತಾವ. ಆ ಎಲೆಕ್ಟ್ರಾನ್ಸ್ ಅಲ್ಲಿ ಇರುವಂತ ಪಾಸಿಟಿವ್ ಅಯಾನ್ಸ್ ಜೋಡಿ ಬಾಂಡ್ ಆಗಿರ್ತಾವ. ಸಮ್ ಕೈಂಡ್ ಆಫ್ ಅಟ್ರಾಕ್ಷನ್ ಇರ್ತದೆ. ಸೊ ಎಲೆಕ್ಟ್ರಾನ್ಸ್ ಇಫ್ ದೇ ಹ್ಯಾವ್ ಟು ಕಮ್ ಔಟ್ ಆಫ್ ದ ಮೆಟಲ್, ದೇ ನೀಡ್ ಎನರ್ಜಿ ಇನ್ ಎನಿ ಫಾರ್ಮ್. ಇಲ್ಲಿ ನಾವು ಲೈಟ್ ಅನ್ನ ಎನರ್ಜಿ ಆಗಿ ಕೊಡ್ತೀವಿ. ಈ ಎಲೆಕ್ಟ್ರಾನ್ಗೆ ಲೈಟ್ ಎನರ್ಜಿ ಕೊಡಬೇಕಾರೆ ನಾವು ಡಿಸ್ಕಸ್ ಮಾಡಿದ್ವಿ ಈ ಚಾಪ್ಟರ್ದ ಫಸ್ಟ್ ವಿಡಿಯೋದೊಳಗೆ. ಲೈಟ್ ಹ್ಯಾಸ್ ಡಿಫರೆಂಟ್ ನೇಚರ್, ವೇವ್, ಏನದು ಕಾರ್ಪಸಲ್ಲು, ಏನು ಪಾರ್ಟಿಕಲ್ಲು ಅಂತ ಹೇಳಿ. ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ವಿ ಅಸ್ಯೂಮ್ ದಟ್ ಲೈಟ್ ಈಸ್ ಇನ್ ದ ಫಾರ್ಮ್ ಆಫ್ ಫೋಟಾನ್ಸ್. ಫೋಟಾನ್ಸ್ ಅಂದ್ರೆ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಒಂದೊಂದಕ್ಕೆ ಇ ಈಸ್ ಈಕ್ವಲ್ಸ್ ಟು ಹೆಚ್ ನ್ಯೂದಷ್ಟು ಎನರ್ಜಿ ಇರುತ್ತೆ, ವೇರ್ ಹೆಚ್ ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಈ ಫೋಟಾನ್ಸ್ ಬಂದು ಮೆಟಲ್ ಸರ್ಫೇಸಿಗೆ ಬಡದು. ಫಾರ್ ಎಕ್ಸಾಂಪಲ್, ಯಾವಾಗ ಒಂದು ಫೋಟಾನ್ ಒಂದು ಎಲೆಕ್ಟ್ರಾನಿಗೆ ಬಂದು ಇನ್ಸಿಡೆಂಟ್ ಆಗ್ತೈತಿ, ಕೊಲೈಡ್ ಆಗ್ತೈತಿ, ಏನು ಹೇಳ್ತಾರಂದ್ರೆ ದ ಫೋಟಾನ್ ಎಂಟೈರ್ಲಿ ಟ್ರಾನ್ಸ್ಫರ್ಸ್ ಇಟ್ಸ್ ಎನರ್ಜಿ. ಕಂಪ್ಲೀಟ್ಲಿ ತನ್ನ ಎನರ್ಜಿನ ಎಲೆಕ್ಟ್ರಾನಿಕ್ ಕೊಟ್ಬಿಡ್ತೈತಿ. ಯಾವುದು? ಫೋಟಾನ್. ಈ ಕಂಪ್ಲೀಟ್ ಎನರ್ಜಿ ಎಲೆಕ್ಟ್ರಾನಿಗೆ ಸಿಕ್ಕ ಮೇಲೆ, ಇಫ್ ದಾಟ್ ಎನರ್ಜಿ ಈಸ್ ಸಫಿಶಿಯಂಟ್, ಎಲೆಕ್ಟ್ರಾನ್ ಹೊರಗೆ ಬಂದ ಬಿಡ್ಬೇಕಂತ ರೂಲ್ಸ್ ಇಲ್ಲ. ನೋಡೇ ನಾ ಎನರ್ಜಿ ಕೊಟ್ಟಿನಿ ಹೊರಗೆ ಬಾನಿ ಅಂತ ಅನ್ನಕ್ಕೆ ಬರಂಗಿಲ್ಲ. ಫೋಟಾನ್ ಕೊಟ್ಟ ಮೇಲೆ ಆ ಎಲೆಕ್ಟ್ರಾನ್ ಸಿಕ್ಕಂತ ಎನರ್ಜಿ ವರ್ಕ್ ಫಂಕ್ಷನ್ಗಿಂತ ಜಾಸ್ತಿ ಇದ್ರೆ, ನಾ ಆಗಲೇ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಡೆಫಿನಿಷನ್ ಹೇಳಿದೆ ನಿಮ್ಗೆ. ದ ಫಿನಾಮಿನನ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್ ವೆನ್ ಸೂಟಬಲ್ ಫ್ರೀಕ್ವೆನ್ಸಿ ಇರುವಂತ ಲೈಟ್, ವೆನ್ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಇಸ್ ಇನ್ಸಿಡೆಂಟ್ ಅಂತ ಹೇಳಿ. ನೆಕ್ಸ್ಟ್ ವರ್ಕ್ ಫಂಕ್ಷನ್ ಅಂತ ಈಗ ಹೇಳಾಗತ್ತೆ. ನಾವು
ಒಂದು ಹಳೆ ವಿಡಿಯೋದಾಗ ಹೇಳಿದ್ದೆ, ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಎಮಿಟ್ ಅನ್ ಎಲೆಕ್ಟ್ರಾನ್, ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್, ಅದಕ್ಕೆ ವರ್ಕ್ ಫಂಕ್ಷನ್ ಅಂತ ಕರೀತಾರೆ. ಈಗ ಈ ಫೋಟಾನ್ ಎಲೆಕ್ಟ್ರಾನಿಗೆ ಎನರ್ಜಿಯನ್ನು ಕೊಡ್ತೈತಲ್ಲ, ಆ ಎನರ್ಜಿ ವರ್ಕ್ ಫಂಕ್ಷನ್ಗಿಂತ ಜಾಸ್ತಿ ಇತ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಎಲೆಕ್ಟ್ರಾನ್ ವರ್ಕ್ ಫಂಕ್ಷನ್ ಲೆಟ್ ಅಸ್ ಸೇ ಈಸ್ 10 ಜೋಲ್. ಇದು ಜೋಲ್ನೊಳಗಿರಂಗಿಲ್ರಿ, ಭಾಳ ಇನ್ನೂ ಕಡಿಮೆ ಇರುತ್ತೆ. ಅದಕ್ಕೊಂದು ಬೇರೆ ಯೂನಿಟ್ ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳಿ. ಇದ್ರ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸ್ಮಾಲ್ ಯೂನಿಟ್ ಎನರ್ಜಿ, ಇದು ದೊಡ್ಡದಾಗ್ತದೆ ಜೋಲ್. ಈಗ ಎಕ್ಸಾಂಪಲ್ ಒಳಗೆ ನಾವು ಜೋಲ್ ಯೂಸ್ ಮಾಡೋಣ. ಅಸ್ಯೂಮಿಂಗ್ ದಟ್ 10 ಜೋಲ್ ಇಸ್ ದ ವರ್ಕ್ ಫಂಕ್ಷನ್ ಆಫ್ ದಿ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ ಏನ್ ಹೇಳಿದಿತ್ತಂದ್ರೆ ಮಿನಿಮಮ್ 10 ಜೋಲ್ ನನಗೆ ಕೊಟ್ರೆ ನಾನು ಮೆಟಲ್ ಸರ್ಫೇಸ್ ಇಂದ ಹೊರಗೆ ಬರ್ತೇನೆ. ಈಗ ಈ ಫೋಟಾನ್ ಕೊಟ್ಟಿದ್ದ ಎನರ್ಜಿ ಇಫ್ ಇಟ್ ಈಸ್ 12 ಜೋಲ್, ಅವಾಗ ಬೇಕಾದಷ್ಟು ಆಗುತ್ತೆ. ಆ 10 ಜೋಲ್ ವರ್ಕ್ ಫಂಕ್ಷನ್ ಅಂತ ಏನಿತ್ತಲ್ಲ ಅದಕ್ಕಿಂತ ಜಾಸ್ತಿ ಇದ್ದಕ್ಕೆ ದಿ ಎಲೆಕ್ಟ್ರಾನ್ ಕಮ್ಸ್ ಔಟ್. ನೆಕ್ಸ್ಟ್ ಇಲ್ಲೇ ಅಕಸ್ಮಾತ್ ಅದು ಎಕ್ಸಾಕ್ಟ್ಲಿ 10 ಜೋಲ್ ಇದ್ರೂ ನಡೀತೈತಿ. ಎಕ್ಸಾಕ್ಟ್ಲಿ 10 ಜೋಲ್ ಇದ್ರೂ ಎಲೆಕ್ಟ್ರಾನ್ ಹೊರಗೆ ಬರುತ್ತೆ, 12 ಜೋಲ್ ಇದ್ರೂ ಎಲೆಕ್ಟ್ರಾನ್ ಹೊರಗೆ ಬರ್ತೈತಿ. ಡಿಫರೆನ್ಸ್ ಏನಂದ್ರೆ ವೆನ್ 12 ಜೋಲ್ ಎನರ್ಜಿ ಇರುವಂತ ಫೋಟಾನ್ ಯಾವಾಗ ಇನ್ಸಿಡೆಂಟ್ ಆಗ್ತೈತಲ್ಲ, ಎಲೆಕ್ಟ್ರಾನ್ ಕಮ್ಸ್ ಔಟ್ ಫಾಸ್ಟರ್. ಅಂದ್ರೆ ಆ ಎಲೆಕ್ಟ್ರಾನಿಗೆ ಒಂದು ಸ್ವಲ್ಪ ಇಲ್ಲಿ ನೋಡ್ಬೋದು, ನೀವು ಬರ್ದೀನಿ ಕೈನೆಟಿಕ್ ಎನರ್ಜಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು 20 ಜೋಲ್ನಷ್ಟು ಎನರ್ಜಿ ಎಲೆಕ್ಟ್ರಾನಿಕ್ ಕೊಟ್ವಿ. ಸ್ವಲ್ಪ ಚೇಂಜ್ ಮಾಡ್ತೀನಿ, ಇದು 25 ಮಾಡೋಣ. 25 ಜೋಲ್ನಷ್ಟು ನಾವು ಎನರ್ಜಿ ಕೊಟ್ವಿ ಯಾರಿಗೆ? ಎಲೆಕ್ಟ್ರಾನಿಗೆ. ಬಟ್ ಆ ಎಲೆಕ್ಟ್ರಾನಿಗೆ ಹೊರಗೆ ಬರೋಕ್ಕೆ ಎಷ್ಟು ಸಾಕು? 10 ಜೋಲ್ ಸಾಕು. ಸೊ ರಿಮೈನಿಂಗ್ 15 ಅದು ನನಗೆ ಬ್ಯಾಡ್ ತಗೊಂತ ವಾಪಸ್ ಕೊಡಂಗಿಲ್ಲ. ಏನಾಗ್ತೈತಿ? ಆ ರಿಮೈನಿಂಗ್ 15 ಹಿಂಗಾಗತ್ತೆ. 15 ಇಸ್ ಈಕ್ವಲ್ಸ್ ಟು 25 ಮೈನಸ್ 10. 25 ಜೋಲ್ ನಾವು ಇನ್ಸಿಡೆಂಟ್ ಮಾಡಿದ್ವಿ, ಕೊಟ್ಟಿದ್ವಿ, ಅದಕ್ಕೆ ಪ್ರೊವೈಡ್ ಮಾಡಿದ್ವಿ. ಔಟ್ ಆಫ್ ದಟ್ 10 ಜೋಲ್ ಈಸ್ ಯೂಸ್ಡ್ ಟು ಓವರ್ಕಮ್ ದ ಫೋರ್ಸಸ್, ಅಂದ್ರೆ ವರ್ಕ್ ಫಂಕ್ಷನ್ ಆಗಿ ಯೂಸ್ ಆಗುತ್ತೆ. ರಿಮೈನಿಂಗ್ 15 ಜೋಲ್ ಬಿಕಮ್ಸ್ ಕೈನೆಟಿಕ್ ಎನರ್ಜಿ. ಸೊ ಇದಕ್ಕೊಂದು ಇಕ್ವೇಶನ್ ಬರುತ್ತೆ, ಆಮೇಲೆ ಹೇಳ್ತೀನಿ ಅಂತ. ಸೊ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗ್ತೈತಿ. ಯಾವುದು? ರಿಮೈನಿಂಗ್ ಎನರ್ಜಿ, ವರ್ಕ್ ಫಂಕ್ಷನ್ ಮೈನಸ್ ಮಾಡಿ. ಇಫ್ ದ ಇನ್ಸಿಡೆಂಟ್ ಎನರ್ಜಿ ಇಸ್ ಗ್ರೇಟರ್ ದ್ಯಾನ್ ದ ವರ್ಕ್ ಫಂಕ್ಷನ್, ದಟ್ ರಿಮೈನಿಂಗ್ ಎನರ್ಜಿ ಬಿಕಮ್ಸ್ ಕೈನೆಟಿಕ್ ಎನರ್ಜಿ. ಎಕ್ಸಾಕ್ಟ್ಲಿ ಈಕ್ವಲ್ ಇತ್ತು ಅಂದ್ರೆ ಏನಾಗ್ಬಿಡ್ತೈತಿ? ಹಿಂಗಾಗ್ಬಿಡ್ತೈತಿ. 0 ಇಸ್ ಈಕ್ವಲ್ಸ್ ಟು 10 ಮೈನಸ್ 10. ನಾವು ಕೊಟ್ಟಿದ್ದ ಎನರ್ಜಿನೂ 10 ಜೋಲ್, ಎಲೆಕ್ಟ್ರಾನಿಕ್ ಹೊರಗೆ ಬರಕ್ ಬೇಕಾಗೈತಿ ವರ್ಕ್ ಫಂಕ್ಷನ್ 10 ಜೋಲ್. ಎರಡು ಮೈನಸ್ ಆಗಿ ಇಲೆಕ್ಟ್ರಾನ್ ಏನೋ ಹೊರಗೆ ಬರ್ತೈತಿ, ಬಟ್ ಅದಕ್ಕೆ ಕೈನೆಟಿಕ್ ಎನರ್ಜಿ ಇರಂಗಿಲ್ಲ. ಸೊ ಲೈಕ್ ಇದು ಮೆಟಲ್ ಸರ್ಫೇಸ್ ಅಂದ್ರೆ ಇಲೆಕ್ಟ್ರಾನ್ ಹಿಂಗೆ ಫಾಸ್ಟ್ ಆಗಿ ಹೊರಗೆ ಬರಂಗಿಲ್ಲ, ಜಸ್ಟ್ ಅಲ್ಲಿ ಹಿಂಗೆ ಕೆಳಗೆ ಹಿಂಗೆ ಉದುರಿ ಬಿದ್ದು ಬಿಡ್ತೈತೆ ಅಷ್ಟೇ, ಅದಕ್ಕೆ ಕೈನೆಟಿಕ್ ಎನರ್ಜಿ ಇರಂಗಿಲ್ಲ. ದಟ್ಸ್ ಒನ್ ಥಿಂಗ್. ಸೊ ಡೆಫಿನಿಷನ್ ಡಿಸ್ಕಸ್ ಮಾಡಿದ್ವಿ ನಾವು, ವಾಟ್ ಈಸ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳಿ. ಈ ಪ್ರೊಸೆಸ್ಸಿಗೆ ಫೋಟಾನ್ಸ್ ಬಂದು ಬಡಿತಾವ್, ತಮ್ಮ ಕಂಪ್ಲೀಟ್ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತಾವ್, ಆ ಎಲೆಕ್ಟ್ರಾನ್ ಅನ್ನು ತಗೊಂಡು ಹೊರಗೆ ಬರ್ತೈತಿ. ಸೊ ದಿಸ್ ಫಿನಾಮಿನನ್. ಈಗ ಆ ಡೆಫಿನಿಷನ್ ಒಳಗೆ ಬರುತ್ತೆ, ನೀವಲ್ಲಿ ನೋಡಿದ್ರೆ ಆಕ್ಚುಲಿ ಫಸ್ಟ್ ಪೇಜ್ ಒಳಗೆ ವರ್ಕ್ ಫಂಕ್ಷನ್ ಡೆಫಿನಿಷನ್ ಐತಿ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಯು ಕ್ಯಾನ್ ಗೋ ಟು ದ ಡೆಫಿನಿಷನ್ ಆಫ್ ವರ್ಕ್ ಫಂಕ್ಷನ್, ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಅಂತ ಹೇಳಿ. ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಡೆಫಿನಿಷನ್ ನೋಡ್ರಿ, ಸೆಕೆಂಡ್ ಪೇಜ್ ಒಳಗೆ ಸಮ್ವೇರ್ ಐತಿ. ಕೈನೆಟಿಕ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕಡೆ ಬರೋಣ. ಸೊ ವಾಟ್ ಯು ಮೀನ್ ಬೈ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ? ಈಗ ಅಕಸ್ಮಾತ್ ಹಿಂಗಾತ, ಒಂದು ಫೋಟಾನ್ ಇಲ್ಲಿಂದ ಬರಾಕತೈತಿ, ನಾನು ಎಲೆಕ್ಟ್ರಾನಿಗೆ ನಾನು ಎನರ್ಜಿ ಕೊಟ್ಬಿಡ್ತೀನಿ, ಅದನ್ನ ಮೆಟಲ್ ಸರ್ಫೇಸ್ ಇಂದ ಹೊರಗೆ ಬರಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂತಂತಿಕೋರಿ ಫೋಟಾನ್. ಆ ಫೋಟಾನಿಗೆ ಅಟ್ಲೀಸ್ಟ್ ಎಷ್ಟು ಎನರ್ಜಿ ಇರಬೇಕು? ಮಿನಿಮಮ್ ವರ್ಕ್ ಫಂಕ್ಷನ್ ಅಷ್ಟರ ಎನರ್ಜಿ ಇರಬೇಕು. ಸೊ ಈಗ ಫೋಟಾನದ್ದು ಎನರ್ಜಿಗೆ ಒಂದು ಇಕ್ವೇಶನ್ ಬರಿತೀವಿ ನಾವು, E is equals to h nu ಅಂತ ಹೇಳಿ, ವೇರ್ ನ್ಯೂ ಈಸ್ ಫ್ರೀಕ್ವೆನ್ಸಿ ಆಫ್ ದಟ್ ಲೈಟ್. ಫ್ರೀಕ್ವೆನ್ಸಿ ಅಂದ್ರೆ ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಮತ್ತೆ ವಾಪಸ್ ಬರೋಣ. E is equals to h nu. ಇಲ್ಲಿ ನ್ಯೂ ಅಂದ್ರೆ ಏನು? ಫ್ರೀಕ್ವೆನ್ಸಿ ಆಫ್ ಲೈಟ್. ಈಗ ಅಟ್ಲೀಸ್ಟ್ ಒಂದು ಎಲೆಕ್ಟ್ರಾನ್ ಹೊರಗೆ ಹಾಕ್ಬೇಕಂದ್ರೆ ಅಟ್ಲೀಸ್ಟ್ ಎಷ್ಟು ಎನರ್ಜಿ ಇರಬೇಕು? ವರ್ಕ್ ಫಂಕ್ಷನ್ ಅಷ್ಟರ ಎನರ್ಜಿ ಇರಬೇಕು. ಆ ವರ್ಕ್ ಫಂಕ್ಷನ್ ಫೈ ಅಂತ ಹೇಳಿ ಇಂಡಿಕೇಟ್ ಮಾಡ್ತಾರೆ. ಸೊ ಎನರ್ಜಿ ಆಫ್ ದ ಫೋಟಾನ್ ಇ ಮಸ್ಟ್ ಬಿ ಅಟ್ ಲೀಸ್ಟ್ ಈಕ್ವಲ್ ಟು ವರ್ಕ್ ಫಂಕ್ಷನ್. ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ ವರ್ಕ್ ಫಂಕ್ಷನ್ ಚಲೋ,
ಅಕಸ್ಮಾತ್ ಈಕ್ವಲ್ ಟು ವರ್ಕ್ ಫಂಕ್ಷನ್ ಇದ್ದಾಗ ಎಕ್ಸಾಕ್ಟ್ಲಿ ಈಗ ಹೆಂಗಂತ ಹೇಳ್ತೀನಿ ನೋಡ್ರಿ. ವರ್ಕ್ ಫಂಕ್ಷನ್ ನಮ್ಮ ಎಕ್ಸಾಂಪಲ್ನಾಗ ಎಷ್ಟೈತಿ 10 ಜೋಲ್. ಈ ಎಲೆಕ್ಟ್ರಾನಿಕ್ ಹೊರಗೆ ಬರಕ್ಕೆ ಎಷ್ಟು ಎನರ್ಜಿ ಬೇಕು 10 ಜೋಲ್. ಫೋಟಾನ್ ನಿಂದ ನಾವು ಎಷ್ಟು ಎನರ್ಜಿ ಕೊಟ್ಟಿವಿ ಅದು 10 ಜೋಲ ಇತ್ತಂದ್ರೆ ವೆನ್ ಎನರ್ಜಿ ಆಫ್ ದ ಫೋಟಾನ್ ಈಸ್ ಈಕ್ವಲ್ ಟು ವರ್ಕ್ ಫಂಕ್ಷನ್, ಅವಾಗ ಅಂದ್ರೆ ಯಾವಾಗ ಫೋಟಾನದ ಎನರ್ಜಿ ವರ್ಕ್ ಫಂಕ್ಷನಿಗೆ ಈಕ್ವಲ್ ಇರ್ತೈತಲ್ಲ ಅವಾಗ ಆ ಫೋಟಾನ್ ಅಥವಾ ಲೈಟ್ ಅಲ್ಲಿರುವಂಥ ಲೈಟ್ದು ಫ್ರೀಕ್ವೆನ್ಸಿ ಎಷ್ಟು ಇರ್ತೈತಲ್ಲ ದ್ಯಾಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿ ಸಿಂಬಾಲ್ ಏನು ನ್ಯೂ. ಇದ್ರ ಕೆಳಗೆ ಹಿಂಗೊಂದು ಸಿಂಬಾಲ್ ನಾಟ್ ಅಂತ ಹಾಕ್ತಾರೆ. ಸೊ ನ್ಯೂ ನಾಟ್ ಈಸ್ ಅ ಸಿಂಬಾಲ್ ಫಾರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಈಗ ಹಂಗೊಂದು ಎಕ್ಸಾಂಪಲ್ ತಗೊಂಡು ಈ ಫೋಟಾನದ ಎನರ್ಜಿ ಎಷ್ಟೈತಿ 10 ಜೋಲ್, ವರ್ಕ್ ಫಂಕ್ಷನ್ನು 10 ಜೋಲ್. ಅವಾಗ ಈ ಲೈಟಿಗೆ ಫ್ರೀಕ್ವೆನ್ಸಿ ನಾ ಹಂಗೊಂದು ಎಕ್ಸಾಂಪಲ್ ತಗೊಂತೀನಿ. ಲೆಟ್ ಅಸ್ ಸೇ ಇಟ್ ಈಸ್ 30 ಹರ್ಟ್ಸ್. ಇದ್ರ ಮೀನಿಂಗ್ ಏನು? ವೆನ್ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ಈಸ್ 30 ಹರ್ಟ್ಸ್, ದ ಎನರ್ಜಿ ಆಫ್ ಲೈಟ್ ಈಸ್ 10 ಜೋಲ್ ವಿಚ್ ಇಸ್ ಈಕ್ವಲ್ ಟು ವರ್ಕ್ ಫಂಕ್ಷನ್. ಅಕಸ್ಮಾತ್ ಲೈಟ್ದು ಫ್ರೀಕ್ವೆನ್ಸಿ 30 ಹರ್ಟ್ಸ್ ಬದಲಿ 35 ಹರ್ಟ್ಸ್ ಆದ್ರೆ ಅಂದ್ರೆ ವೆನ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಈಸ್ ಗ್ರೇಟರ್ ದ್ಯಾನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಫ್ರೀಕ್ವೆನ್ಸಿ ಜಾಸ್ತಿ ಇತ್ತು, 30 ಬದಲಿ 35 ಇತ್ತು ಅಂದ್ರೆ ಅವಾಗ ಆ ಫೋಟಾನಿಗೆ ಇನ್ನೂ ಹೆಚ್ಚಿಗೆ ಎನರ್ಜಿ ಇರುತ್ತೆ ಎದಕ್ಕಿಂತ ವರ್ಕ್ ಫಂಕ್ಷನ್ಗಿಂತ. ಅವಾಗ ಈಸಿಯಾಗಿ ಎಲೆಕ್ಟ್ರಾನ್ ಹೊರಗೆ ಬರ್ತಾವೆ. ದಟ್ ಮೀನ್ಸ್ ಇಫ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್ ಈಸ್ greater than threshold frequency, photoelectric effect will happen, electrons will come out. If the frequency of the light is equal to threshold frequency, ಅವಾಗೂ ಈ ಫೋಟಾನ್ಸಿಗೆ ಎನರ್ಜಿ ಇರ್ತದೆ. ಎಷ್ಟು ಇರುತ್ತೆ ಅಂದ್ರೆ ಈಕ್ವಲ್ ಟು ವರ್ಕ್ ಫಂಕ್ಷನ್. ಯಾವಾಗ ಫ್ರೀಕ್ವೆನ್ಸಿ ಆಫ್ ಲೈಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇರ್ತೈತಿ ದೆನ್ ಎನರ್ಜಿ ಆಫ್ ದ ಲೈಟ್ ವಿಲ್ ಬಿ ಗ್ರೇಟರ್ ದೆನ್ ವರ್ಕ್ ಫಂಕ್ಷನ್. When frequency of the light is equal to threshold frequency, minimum ಎಷ್ಟು ಇದು 30 ಹರ್ಟ್ಸ್. ಹಂಗ ಒಂದು ಎಕ್ಸಾಂಪಲ್ ನಾವು ತಗೊಂಡಿವ ಈಗ 30 ಹರ್ಟ್ಸ್. ಇದ್ರ ಮೀನಿಂಗ್ ಏನು? ಲೈಟಿಗೆ ಫ್ರೀಕ್ವೆನ್ಸಿ ಯಾವಾಗ 30 ಹರ್ಟ್ಸ್ ಇರ್ತೈತಿ ಅಥವಾ 30 ಹರ್ಟ್ಸ್ಗಿಂತ ಜಾಸ್ತಿ ಇರುತ್ತೆ ದೆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಿಲ್ ಟೇಕ್ ಪ್ಲೇಸ್. ಎಲೆಕ್ಟ್ರಾನ್ಸ್ ವಿಲ್ ಕಮ್ ಔಟ್ ಆಫ್ ದ ಮೆಟಲ್ ಸರ್ಫೇಸ್ ಈಸಿಲಿ. ಜಾಸ್ತಿ 30 ಹರ್ಟ್ಸ್ಗಿಂತ ಜಾಸ್ತಿ ಇದ್ರಂತೂ ಆರಾಮಾಗಿ ಹೊರಗೆ ಬರ್ತಾವೆ. ಸೊ ಇದ್ರ ಮೀನಿಂಗ್ ಏನು ಇಲ್ಲಿ ನೋಡ್ರಿ, ಎನರ್ಜಿ ಆಫ್ ದ ಇನ್ಸಿಡೆಂಟ್ ಲೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಐತಿಗೆ. ಅದ್ರ ಮೀನಿಂಗ್ ಏನು? ಲೈಟ್ ಫ್ರೀಕ್ವೆನ್ಸಿ ನೀವು ಹೆಂಗೆ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತೀರಿ ಆ ಫೋಟಾನದ ಎನರ್ಜಿ ಜಾಸ್ತಿ ಹಾಕೊಂತ ಹೋಗ್ತೈತಿ. ಆ ಫೋಟಾನ್ಸ್ ಯಾವಾಗ ಎಲೆಕ್ಟ್ರಾನಿಕ್ ಬಂದು ಬಡಿತಾವ್ ಹೆಚ್ಚಿಗೆ ಎನರ್ಜಿ ಕೊಡ್ತಾವ್, ಈಸಿಯಾಗಿ ಎಲೆಕ್ಟ್ರಾನ್ ಹೊರಗೆ ಬರ್ತಾವ್. ಸೊ ದಟ್ ಮೀನ್ಸ್ ಈಗ ಯಾರೋ ಒಂದು ಕ್ವಶನ್ ಕೇಳಿದ್ರು ಅಂತಿಗೋರು, ವಾಟ್ ಈಸ್ ದ ಕಂಡೀಷನ್ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟು ಟೇಕ್ ಪ್ಲೇಸ್? ಬೇಸಿಕ್ ಕಂಡೀಷನ್ ಏನ್ ಬೇಕು ಅಂದ್ರೆ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್ ಮಸ್ಟ್ ಬಿ ಅಟ್ ಲೀಸ್ಟ್ ಈಕ್ವಲ್ ಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆರ್ ಗ್ರೇಟರ್ ದ್ಯಾನ್. ಈಗ ಒಂದು ಎಕ್ಸಾಂಪಲ್ ತಗೊಂಡು, ಇದು ಮೆಟಲ್ ಸರ್ಫೇಸ್. ಈ ಮೆಟಲ್ ಸರ್ಫೇಸ್ನೊಳಗಿರುವಂಥ ಎಲೆಕ್ಟ್ರಾನ್ಸ್ ಏನ್ ಡಿಮಾಂಡ್ ಮಾಡ್ತಾವಂದ್ರೆ ನಮಗೆ ಮಿನಿಮಮ್ 30 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುವಂಥ ಲೈಟನ್ನು ನೀವು ಇನ್ಸಿಡೆಂಟ್ ಮಾಡ್ರಿ. ಈಗ ಲೈಕ್ ನಾವು 30 ಹರ್ಟ್ಸ್ ಲೈಟ್ ಇನ್ಸಿಡೆಂಟ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ಗೆ ಸಫಿಷಿಯಂಟ್ ಎನರ್ಜಿ ಸಿಗುತ್ತೆ, ದೇ ವಿಲ್ ಕಮ್ ಔಟ್. 35 ಹರ್ಟ್ಸ್ ಇನ್ಸಿಡೆಂಟ್ ಮಾಡಿದ್ರೆ ಇನ್ನೂ ಈಸಿಯಾಗಿ, 40 ಹರ್ಟ್ಸ್ ಇನ್ಸಿಡೆಂಟ್ ಮಾಡಿದ್ರೆ ಇನ್ನೂ ಆರಾಮಾಗಿ ಬರ್ತಾವೆ. ಅದ ನೀವು ಇರೋಂಥ ಲೈಟ್ ಫ್ರೀಕ್ವೆನ್ಸಿ 25 ಹರ್ಟ್ಸ್ ಐತಿ, 25. ದಟ್ ಮೀನ್ಸ್ ಲೆಸ್ ದನ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಥ್ರೆಶೋಲ್ಡ್ ಅಂದ್ರೆ ಬಾರ್ಡರ್ ಅಂತ ಕರೀತಾರೆ. 30 ಹರ್ಟ್ಸ್ ನಾವು ತಗೊಂಡಿವಿ ಎಕ್ಸಾಂಪಲ್. ಈ ಲೈಟ್ ಒಂದು ಇನ್ಸಿಡೆಂಟ್ ಮಾಡಿದ್ ನಾ ಮೆಟಲ್ ಸರ್ಫೇಸ್ ಮೇಲೆ, ಇದ್ರ ಫ್ರೀಕ್ವೆನ್ಸಿ 25 ಹರ್ಟ್ಸ್ ಐತಿ. ಅವಾಗ ಇಲ್ಲಿ ಬರುವಂತ ಫೋಟಾನ್ಸ್, ಒಂದು ಫೋಟಾನ್ ಅರ ಬರಲಿ 1000 ಫೋಟಾನ್ಸ್ ಅರ ಬರಲಿ, ಇಂಥದ್ದು ಇನ್ನೊಂದು 100 ಲೈಟ್ ಅರ ಹಚ್ಚ್ರಿ ನೀವು, ಆದ್ರೆ ಇಲ್ಲಿ ಬರುವಂತ ಎಲ್ಲಾ ಲೈಟ್ ಫ್ರೀಕ್ವೆನ್ಸಿ 25 ಹರ್ಟ್ಸ್ ಇತ್ತಂದ್ರೆ ವಿಚ್ ಈಸ್ ಲೆಸ್ ದನ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇತ್ತಂದ್ರೆ ಎಷ್ಟೋ ಫೋಟಾನ್ಸ್ ಬಿದ್ರು ಈ ಎಲೆಕ್ಟ್ರಾನ್ಸ್ ಹೊರಗೆ ಬರಂಗಿಲ್ಲ. ಅವಾಗ ಎಲೆಕ್ಟ್ರಾನ್ಸ್ ಏನ್ ಹೇಳ್ತಾವ್, ಫೋಟಾನ್ಸ್ ಇಲ್ಲಿ ಬರುವಂತ ಫೋಟಾನ್ಗೆ ಎಲೆಕ್ಟ್ರಾನ್ ಹೇಳ್ತಾವ್ ನಿನಗ ಸಾಕತ್ತಿಲ್ಲ, ನನಗೇನು ಎನರ್ಜಿ ಕೊಡ್ತೀವಿ. ಸೊ ಅದಕ್ಕೆ
ವಾಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ಮಿನಿಮಮ್ ಇಷ್ಟರ ಫ್ರೀಕ್ವೆನ್ಸಿ ಇರ್ಬೇಕು. ಅಂದ್ರೆ ರಿಕ್ವೈರ್ಡ್ ಎನರ್ಜಿ ಇರುತ್ತೆ ಆ ಫೋಟಾನ್ಸ್ಗೆ. ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಆಫ್ ಲೈಟ್ ಹೆಂಗೆ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ, ಎನರ್ಜಿ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಫ್ರೀಕ್ವೆನ್ಸಿ ಕಡಿಮೆ ಹಾಕೊಂತ ಹೋದ್ರೆ ಎನರ್ಜಿ ಕಡಿಮೆ ಹಾಕೊಂತ ಹೋಗುತ್ತೆ. ಒಂದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ ಮಿನಿಮಮ್. ಇಷ್ಟರ ಫ್ರೀಕ್ವೆನ್ಸಿ ಇದ್ರೆ ಅವಾಗ ಆ ಎಲೆಕ್ಟ್ರಾನ್, ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಲೈಟಿಗೆ ಎಕ್ಸಾಕ್ಟ್ಲಿ 30 ಹರ್ಟ್ಸ್ ಫ್ರೀಕ್ವೆನ್ಸಿ ಇದ್ದಾಗ ಆ ಲೈಟ್ನೊಳಗಿರುವಂಥ ಫೋಟಾನ್ಸಿಗೆ ಮಿನಿಮಮ್ ಎನರ್ಜಿ ಎಷ್ಟಿರುತ್ತೆ, ಅಂದ್ರೆ ವರ್ಕ್ ಫಂಕ್ಷನ್ ಅಷ್ಟರ ಇರ್ತೈತಿ. 30 ಹರ್ಟ್ಸ್ಗಿಂತಾನು ಫ್ರೀಕ್ವೆನ್ಸಿ ನೀವು ಕಡಿಮೆ ಮಾಡಿಬಿಟ್ರೆ ವರ್ಕ್ ಫಂಕ್ಷನ್ಗಿಂತ ಎನರ್ಜಿ ಕಡಿಮೆ ಯಾರಿಗಾಗ್ತೈತಿ, ಫೋಟಾನ್ಸ್ಗೆ. ದೆನ್ those photons will be unable to remove the electrons from the metal surface. So how can we define threshold frequency? Threshold frequency is the, ನೀವು ವಿಚಾರ ಮಾಡಬಹುದು ಈಗ, threshold frequency is the minimum frequency of the incident light for which photoelectric effect will take place ಅಂತ. ಸೊ ಒಂದಿಷ್ಟು ಬೇಸಿಕ್ಸ್ ನಾವೀಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮುಗಿಸಿದ್ವಿ. ಒಂದ್ಸರ್ತಿ ಎಂಟೈರ್ ವಿಡಿಯೋ ನೀವು 1 or 2 ಟೈಮ್ಸ್ ಇದನ್ನು ನೋಡಿದ್ರೆ ಚಲೋ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರುತ್ತೆ, ಅದರಿಂದ ಕಂಟಿನ್ಯೂ ಮಾಡೋಣ. ಥ್ರೆಶೋಲ್ಡ್ ವೇವ್ ಲೆಂತ್ ಅಂತ ಒಂದು ಬರ್ತೈತೆ, ಇದಕ್ಕೆ ಏನು ಲಿಂಕ್ ಮಾಡಿ ಅದಾದ್ಮೇಲೆ ಹರ್ಟ್ಸ್ ಅಬ್ಸರ್ವೇಷನ್, ಹಾಲ್ವಾಕ್ಸ್ ಅಬ್ಸರ್ವೇಷನ್, ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಇವೆಲ್ಲ ಬರ್ತಾವೆ. ಎಫೆಕ್ಟ್ ಆಫ್ ಇಂಟೆನ್ಸಿಟಿ, ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಇವೆಲ್ಲ ಬರ್ತಾವೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್, ಅಂತ ಬರೀ ಕಾಂಪ್ಲಿಕೇಟೆಡ್ ಅಲ್ಲ, ವಿಲ್ ಸಿ. ಇದನ್ನಂತೂ ಕ್ಲಿಯರ್ ಮಾಡ್ಕೊರಿ, ಬೇಸಿಕ್ಸ್ ಇದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೆ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು, ನಮಸ್ಕಾರ.